ಹಾಯ್ ನಮಸ್ಕಾರ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಗುರುವಾರ ನೈಟಿಂದನೇ ನಿದ್ದೆ ಮಾಡಿಲ್ಲ. ಗುರುವಾರ ನೈಟೇನೆ ರಂಗೋಲಿ ಎಲ್ಲ ಹಾಕಿ ನಂತರ ನಾನು ಮನೆ ಒಳಗಡೆ ಏನು ಕೆಲಸ ಇದೆಯೋ ದೇವ್ರ ಮನೆ ಕೆಲಸ ಹಾಗೆ ಲಕ್ಷ್ಮಿ ಕೂರಿಸ್ಕೊಳ್ಬೇಕಾಗಿತ್ತಲ್ಲ, ಅದಕ್ಕೆ ಬೇಕಾಗಿರೋಂಥ ತಯಾರಿನೆಲ್ಲ ನಡೆಸ್ಕೊತಾ ಇದ್ದೆ. ಮನೆ ಮುಂದೆ ರಂಗೋಲಿ ಹಾಕಲಿಲ್ಲ ಅಂದರೆ ಅದೇ ಹಬ್ಬ ಅನ್ನಿಸ್ಕೊಳ್ಳೋದೇ ಇಲ್ಲ ಅಲ್ವಾ. ಹಾಗಾಗಿ ಹಬ್ಬ ಅಂದರೆ ಮೊದಲು ರಂಗೋಲಿನೇ ಒಂದು ಖುಷಿ. ಹಾಗಾಗಿ ಮೊದಲು ನಾನು ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ 12 ಗಂಟೆ ಮೇಲೆ ಶುಕ್ರವಾರ ಆಗುತ್ತೆ ಅಂತ ಹೇಳಿಬಿಟ್ಟು 12 ಗಂಟೆ ಮೇಲೆ ನಾನು ಲಕ್ಷ್ಮಿನ ಕೂರಿಸೋದಕ್ಕೆ ಶುರು ಮಾಡಿದೆ. ಕಳಸನ ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿನ ಕೂರಿಸೋಕ್ಕೆ ತಯಾರು ಮಾಡಿದೆ. ಎಲ್ಲ ಥರ ತಯಾರಿನೂ ಆಗಿ ಮುಗಿದು ನಾನು ಪೂಜೆ ಮಾಡುವಷ್ಟರಲ್ಲಿ 5:30 6 ಗಂಟೆ ಆಗಿತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲೇಬೇಕು ಅದೇ ಕಾರಣಕ್ಕೋಸ್ಕರ ನಾನು ರಾತ್ರಿ ಎಲ್ಲ ಇಡೀ ರಾತ್ರಿ ನಿದ್ದೆ ಮಾಡಿದೆ. ಪ್ರತಿಯೊಂದನ್ನು ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಅಂತ ಹೇಳಿ ಇಡೀ ರಾತ್ರಿ ನಾನು ಪೂಜೆ ತಯಾರಿ ಮಾಡಿಕೊಂಡಿದ್ದೆ. ಎಲ್ಲ ಥರದ್ದು ಲಕ್ಷ್ಮಿಗೆ, ಈಗ ಲಕ್ಷ್ಮಿ ಅಲಂಕಾರ ಅಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ. ಸೊ ಹಾಗಾಗಿ ಆಯಿತು, ಲಕ್ಷ್ಮಿ ಅಲಂಕಾರನೂ ಆಯಿತು, ಪೂಜೆನೂ ಆಯಿತು, ಎಲ್ಲ ಆಯಿತು. ಹಬ್ಬ ಅಂದಮೇಲೆ ಲಕ್ಷ್ಮಿಗೆ ನೈವೇದ್ಯಕ್ಕೆ ಇಡಲೇಬೇಕಲ್ವ. ಹಾಗಾಗಿ ನಾನು ಹಿಂದಿನ ದಿನ ರಾತ್ರಿಯೇ ನಾನು ದೇವರಿಗೆ ಅಂತ ಹೇಳಿ ಸ್ವಲ್ಪ ಒಬ್ಬಟ್ಟನ್ನ ಮಾಡಿಟ್ಕೊಂಡಿದ್ದೆ. ಸೊ ನೈವೇದ್ಯಕ್ಕೆ ನಾನು ಒಬ್ಬಟ್ಟನ್ನ ಇಟ್ಟು ಪಂಚಾಮೃತನ ಇಟ್ಟು ಪೂಜೆನ ಮುಗಿಸಿದ್ದೆ ಬೆಳಗ್ಗೆ 6 ಗಂಟೆ ಒಳಗಡೆ. ಅದು ನನ್ನ ಮಗ ವೀಡಿಯೋ ಮಾಡೋ ಟೈಮಲ್ಲಿ ಸಡನ್ನಾಗಿ ಬಂದ. ಅದಾದಮೇಲೆ ತಿಂಡಿ ಟೈಮ್ಗೆ ಒಬ್ಬಟ್ಟು ಮಾಡಿ ಎಲ್ಲರಿಗೂ, ಹಬ್ಬ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಬ್ಬಟ್ಟು ಇಷ್ಟ. ಹಾಗಾಗಿ ನಮ್ಮ ಮನೆಯಲ್ಲೂ ಬೆಳಗ್ಗೆನೇ ಒಬ್ಬಟ್ಟನ್ನ ಮಾಡಿ ತಿಂಡಿ ಜೊತೆಗೇ ಒಬ್ಬಟ್ಟನ್ನು ಮಾಡಿ ಕೊಟ್ಟೆ ನಾನು. ಹಾಗಾಗಿ ರಾತ್ರಿ ಇಡೀ ತುಂಬ ಕೆಲಸ, ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ. ದೇವ್ರ ಪೂಜೆಗೋಸ್ಕರ ಎಲ್ಲ ತಯಾರಿ ಮಾಡ್ಕೊಳ್ಳೋದ್ರಿಂದ ನನಗೆ ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ತಿಂಡಿ ಎಲ್ಲ ಆದಮೇಲೆ ಎಲ್ಲರೂ ತಿಂಡಿ ಮುಗಿಸಿ ನಾನು ಸ್ವಲ್ಪ ತಿಂಡಿ ತಿಂದು ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದೆ ಅಂದರೆ ನಿದ್ದೆ ಮಾಡಲಿಲ್ಲ. ಏಕೆಂದರೆ ಲಕ್ಷ್ಮಿನ ಕೂರಿಸಿದ್ದೇನೆ, ನಿದ್ದೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಸ್ವಲ್ಪ ಬಾಡಿ ಸ್ಟ್ರೆಸ್ ಆಗಿದ್ದರಿಂದ ನಿದ್ದೆ ಮಾಡ್ದೇ ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಮೂಲಿ ಅಡುಗೆ ಎಲ್ಲ ತಯಾರಿ ಮಾಡಿ ಸಾಯಂಕಾಲಕ್ಕೆ ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಕೂಡ ರೆಡಿಯಾಗಿ ಪೂಜೆ ತಯಾರಿ ಮಾಡ್ಕೋತಾ ಇದ್ದೆ. ಇದು ನನ್ನ ಮಗ ವೀಡಿಯೋ ಮಾಡಿರೋದ್ರಿಂದ ಅವನಿಗೆ ಅಷ್ಟು ಚಿಕ್ಕವನು ಹಾಗಾಗಿ ಅಷ್ಟು ಸರಿಯಾಗಿ ಅವನಿಗೆ ವೀಡಿಯೋ ಮಾಡೋದಕ್ಕೆ ಬರಲಿಲ್ಲ. ಹಾಗಾಗಿ ನಾನು ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಪೂಜೆ ತಯಾರಿ ಎಲ್ಲ ನಡೀತಾ ಇತ್ತು. ರಾತ್ರಿ ಪೂಜೆಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅದಕ್ಕೂ ಕೂಡ ತಯಾರಿ ಮಾಡ್ಕೋತಾ ಇದ್ದೆ. ಪೂಜೆ ಮಾಡೋದಕ್ಕೆ ಬೇಕಾಗಿರೋಂಥ ತಯಾರಿ ಕೂಡ ಮಾಡ್ತಾಯಿದ್ದೆ. ಪೂಜೆ ಸಮಯ ಸ್ಟಾರ್ಟ್ ಆಯಿತು. ಪೂಜೆ ಮುಗಿಸ್ಕೊಂಡು ಮನೇಲಿ ನಾನು ಒಬ್ಬಳೇ ಪ್ರತಿಯೊಂದನ್ನು ಮಾಡೋದರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿ ನಾನು ರೆಡಿಯಾಗಿ ಮತ್ತು ಮನೆಯನ್ನೆಲ್ಲ ನಾನು ನೀಟ್ ಮಾಡಿಕೊಂಡು ದೇವ್ರ ಮನೆಗೆ ಬರೋದ್ರೊಳಗಾಗಲೇ 6:30 ಆಗೋಗಿತ್ತು. 6:30 ಟೈಮ್ನಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಮುತ್ತೈದೆಯರನ್ನ ಕರೆಯೋದಕ್ಕೆ ಹೊರಡಬೇಕಿತ್ತು. ಹಾಗಾಗಿ ಪೂಜೆನ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಆಗಿ ನಾನು ಮುತ್ತೈದೆಯರನ್ನ ಕರೆದು ಅವರಿಗೆ ಅರಿಶಿನ ಕುಂಕುಮನ ಕೊಟ್ಟು ಪ್ರಸಾದನ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ನಂತರ ಮನೆಯಲ್ಲಿ ಇರೋರಿಗೆಲ್ಲ ಊಟ ಎಲ್ಲ ಬಡಿಸಿ, ಈ ಹಬ್ಬ ಅಂದಮೇಲೆ ಇರುತ್ತೆ ಅಲ್ವಾ, ಎಲ್ಲ ಥರದ್ದು ವಿಧವಾದ ಅಡುಗೆಗಳು ಮಾಡಬೇಕಾಗಿರುತ್ತೆ. ಹಾಗಾಗಿ ನಮ್ಮ ಅತ್ತೆಯವರಿಗೆ ಅಷ್ಟು ಮಾಡೋದಕ್ಕಾಗಲ್ಲ, ಅವರಿಗೆ ಆರೋಗ್ಯ ಸಮಸ್ಯೆ ಇರೋದರಿಂದ ಅವರು ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ. ಹಬ್ಬ ಅಂತ ಬಂದರೆ ಪ್ರತಿ ಹಬ್ಬದಲ್ಲೂ ನಾನು ಒಬ್ಬಳೇ ತಯಾರಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ತಯಾರಿ ಎಲ್ಲ ಆಯಿತು. ಕೊನೆಗೆ ಪೂಜೆ ಎಲ್ಲ ಥರ ಇದಾಗಿ ಕೊನೆಗೆ ನಮ್ಮ ಯಜಮಾನ್ರು ಲಕ್ಷ್ಮಿ ಕೂರಿಸಿದ್ಮೇಲೆ ಪೂಜೆ ಮಾಡಿದ್ಮೇಲೆ ನಿನ್ನ ಫೋಟೋ ಇಲ್ಲ ಅಂದರೆ ಹೇಗೆ ಅಂತೇಳಿ ಅವರು ನಮ್ಮ ಯಜಮಾನ್ರು ನಮ್ಮ ಫೋಟೋನ ತೆಗೆದು ಕೊಟ್ಟರು ನಮಗೆ. ಪೂಜೆ ಅಂದಮೇಲೆ ಫೋಟೋ ಇರಲೇಬೇಕಲ್ವ, ಅದು ಒಂಥರ ಖುಷಿ. ಫೋಟೋ ಇಲ್ಲ ಅಂತಂದರೆ ಹಬ್ಬ ಹ್ಯಾಪಿ ಎಂಡಿಂಗ್ ಅನಿಸಲ್ಲ. ಸೊ ಹಾಗಾಗಿ ಫೋಟೋಗಳನ್ನೆಲ್ಲ ತೊಗೊಂಡ್ವಿ. ಚೆನ್ನಾಗಿತ್ತು. ನನಗೆ ಬೆಳಗ್ಗೆನೇ ಪೂಜೆ ಮಾಡಿದ್ರಿಂದ ನನಗೆ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು, ಒಂಥರ ನೆಮ್ಮದಿ ಇತ್ತು, ಖುಷಿ ಆಯಿತು. ಹಬ್ಬ ಅಂತೂ ನಾನು ಅಂದ್ಕೊಂಡಾಗೆ ತುಂಬ ಚೆನ್ನಾಗಾಯಿತು. ಅದೇ ಒಂದು ಖುಷಿ ನನಗೆ. ಹಾಗಾಗಿ ಎಲ್ಲರಿಗೂ ಲಕ್ಷ್ಮಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಸಂಪತ್ತನ್ನು ವೃದ್ಧಿಸಲಿ ಅಂತ ಕೇಳ್ತಾ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.